ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಚೋಲೆ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟ್ ಎಲ್ಲದು ನೈಟ್ ನೆನೆಸಿಟ್ಕೋಬೇಕು. ನೈಟ್ ನೆನೆಸಿಟ್ಕೊಂಡ್ರೆ ಬೆಳಗ್ಗೆಲ್ಲ ಚೆನ್ನಾಗಿ ನೆಂದು ಸ್ವಲ್ಪ ಬೆಳಗ್ಗೆ ತನಕ ತೊಳೆದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ತಣ್ಣ ಹಾಕ್ಬಿಟ್ಟಿದ್ದೀನಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವು ಇಷ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೀರೇನು ಹಾಕಿಲ್ಲ ಫ್ರೆಂಡ್ಸ್, ನೀರು ಹಾಕ್ತೇನೆ ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಸೋಸಿ ಇಟ್ಟಿದ್ದೀನಿ ರೀ. ಹಿಂಗೆ ಸ್ಟಾರ್ಟ್ ಮಾಡೋಣ. ಒಲೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೇನು ಮಸಾಲೆ ಏನೋ ಆ್ಯಡ್ ಹಾಕ್ತಾಯಿಲ್ಲ. ಒಗ್ಗರಣೆಗೆ ಕರಿಬೇವು, ಈರುಳ್ಳಿ, ಜೀರಿಗೆ, ಸೋಂಪು ಇಷ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸೋಂಪು ಕಾಳು, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಅವಾಗೆ ರುಬ್ಕೊಂಡಿದ್ದೇವಲ್ರಿ ಆ ಪೇಸ್ಟ್ ಇದು ಒಳಗೆ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಹಿಂಗೆ ಫ್ರೈ ಆಗ್ತಾ ಇರಲಿ ಫ್ರೆಂಡ್ಸ್. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ. ಆಮೇಲೆ ಈ ಸ್ವಲ್ಪ ಚೋಲೆ ಕಾಳು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಗ್ರೇವಿ ಥಿಕ್ಕಾಗಿ ಬರೋಕ್ಕೆ. ನೀವು ಪಲ್ಯ ಎಷ್ಟು ಮಾಡ್ತಿದ್ರಲ್ಲ ಅದ್ರ ಮೇಲೆ ನೋಡಿಕೊಂಡು ಕಾಳುಗಳು ತಗೊಳ್ರಿ. ಗಟ್ಟಿ ಪಲ್ಯ ಗಟ್ಟಿ ಮಾಡೋಕ್ಕೆ ಇದಕ್ಕೆ 4-5 ಗೋಡಂಬಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ಗೆ ಅಂತ ಹೇಳಿ ಹಾಕ್ಲಾತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಇದು ಅಷ್ಟೊಂದು ನುಣ್ಣಗೂ ಬೇಡ, ಸ್ವಲ್ಪ ತರ್ತರನೇ ಇರಬೇಕು. ಅಷ್ಟೊಂದು ತರ್ತರನೇ ಇದೆ, ಅಷ್ಟೊಂದು ನುಣ್ಣಗೇನು ಮಾಡಿಲ್ಲ. ನೀರು ಹಾಕ್ಲಂಗೆ ಕಾಣಿಸ್ತಾ ಇದೆ. ಚೆನ್ನಾಗಿ ಫ್ರೈ ಆಗಿದೆ. ಇದು ನೀರಾಂಶ ಎಲ್ಲ ಹೋಗಿದೆ. ಇದು ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ.
ಇವಾಗ ಬೇಯಿಸಿಟ್ಟಿರೋಂಥ ಚೋಲೆ ಕಾಳು ಹಾಕ್ತಾಯಿದ್ದೀನಿ. ಇವೆಲ್ಲ ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಿ ಅದೇ ಬೇಯಿಸಿಟ್ಟು ನೀರು ಹಾಕ್ತಾಯಿದ್ದೀನಿ. ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡೋಣ. ಮುಚ್ಚಳ ಮುಚ್ತೀನಿ. ಈ ಗಟ್ಟಿ ಇರೋ ಪೇಸ್ಟ್ನ ಸ್ವಲ್ಪ ನೀರು ಹಾಕೊಂಡು ತೆಗೆದು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯ್ತಾ ಇದೆ. ಆವಾಗಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ, ಚೆನ್ನಾಗಿ ಮಿಕ್ಸ್ ಕೊಡ್ರಿ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ರುಬ್ಬಿರೋ ಕಾಳು ಗೋಡಂಬಿ ಇದೆಯಲ್ಲ ಅದು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿ ಕೈಯಿಂದ ಕ್ರಷ್ ಮಾಡ್ಕೊಂಡು ಹಾಕೊಳ್ರಿ. ಈಗ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಸ್ಲಿಮ್ ಇಟ್ಬಿಟ್ಟು ಗ್ಯಾಸ್ನ ಸ್ಲಿಮ್ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ನೋಡೋಣ ಇವಾಗ ಹೆಂಗಾಗಿದೆ ಅಂತ. ನೋಡಿ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಬಿಟ್ಕೊತಾ ಇದೆ. ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಚೋಲೆ ಕಾಂಬಿನೇಷನ್ಗೆ ಪುರಿ ಮಾಡ್ಲತ್ತೀನಿ ರೀ. ಇದಕ್ಕೆ ನಾ ಏನೂ ಹಾಕಿಲ್ರಿ ಉಬ್ಬಕ್ಕೆ. ಬರೀ ಗೋಧಿ ಹಿಟ್ಟು, ಉಪ್ಪು, ನೀರು ಅಷ್ಟೇ ಹಾಕಿನಿ.
ನೋಡಿ ಎಷ್ಟು ಚಂದ ಆಗ್ಲತ್ತದ. ನೋಡಿ ಫ್ರೆಂಡ್ಸ್, ಚೋಲೆ ಪಲ್ಯ ಮತ್ತು ಪೂರಿ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಬಾಯ್.